ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ದ್ವಿಭಾಷಾ ತರಗತಿಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಒಂದು ತರಗತಿಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಪತ್ರಿಕೆ, ಅದೇ ರೀತಿಯಾಗಿ ಉತ್ತರ ಪತ್ರಿಕೆ ವಿಶ್ಲೇಷಣೆ ಯಾವ ರೀತಿಯಾಗಿ ಮಾಡೋದು, ಹಾಗೆ ಪರಿಹಾರ ಬೋಧನೆ ಕ್ರಿಯಾಯೋಜನೆ ಮಾಡಬೇಕಲ್ವಾ, ಅದಕ್ಕೆ ಯಾವ ರೀತಿ ಕಾಲಮ್ಸ್ಗಳು ಬರುತ್ತೆ ಅನ್ನೋದನ್ನು ವಿವರವಾಗಿ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. 6 ಮತ್ತು 7ನೇ ತರಗತಿ ಕನ್ನಡ ಮಾಧ್ಯಮದ್ದು ಸೇತುಬಂಧ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡಿ, ಈ ರೀತಿಯಾಗಿ ನಾವು ಬರ್ಕೋಬಹುದು. ಇಲ್ಲಿರುವಂಥದ್ದೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇಲ್ಲ, ನಮ್ಮ ತರಗತಿಯಲ್ಲಿ ನಮ್ಮ ಒಂದು ಮಕ್ಕಳಿಗೆ ಅನುಕೂಲವಾಗುವಂತೆ ನಾವು ಪ್ರಶ್ನೆಗಳನ್ನು ಚೇಂಜ್ ಮಾಡ್ಕೋಬಹುದು. ಸರಿ, ಇವಾಗ ಇದನ್ನು ನಾವು ಯಾವ ರೀತಿಯಾಗಿ ಒಂದು ರೆಕಾರ್ಡ್ ಬರೀತಾ ಹೋಗಬೇಕು ಅಂತ ನೋಡೋಣ. 4ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮಗಳಲ್ಲಿ ಪ್ರತಿ ತರಗತಿಗೂ FLN ಮತ್ತು ಕಲಿಕಾ ಫಲಗಳನ್ನು DSCRT ಅವರು ನೀಡಿದ್ದಾರೆ. ಅದೇ ರೀತಿಯಾಗಿ ನಾವು ಫಸ್ಟು ಕಲಿಕಾ ಫಲಗಳನ್ನು ಬರ್ಕೊಳ್ಳೋಣ. ಕಲಿಕಾ ಫಲಗಳನ್ನು ಬರ್ಕೊಂಡಾದ್ಮೇಲೆ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳೋದು. ಇಲ್ಲಿ ಕಲಿಕಾ ಫಲದಲ್ಲೇ ನೀಡಿರ್ತಾರೆ ಯಾವ ಒಂದು ಕಲಿಕಾ ಫಲಕ್ಕೆ ಎಷ್ಟು ಪ್ರಶ್ನೆಗಳನ್ನು ತೆಗಿಬೇಕು ಅಂತ. ಅದೇ ರೀತಿಯಾಗಿ ನಾವು ಆ ಒಂದು ಕಲಿಕಾ ಫಲಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳೋದು. ಪ್ರಶ್ನೆ ಪತ್ರಿಕೆ ಬರ್ಕೊಂಡಾದ್ಮೇಲೆ ಅದಕ್ಕೆ ಮಾದರಿ ಉತ್ತರಗಳನ್ನು ಬರ್ಕೊಳ್ಳೋದು. ಅದೇ ರೀತಿಯಾಗಿ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಮಾದರಿ ಉತ್ತರಗಳನ್ನು ಬರ್ಕೊಳ್ಳೋದು. ಕಲಿಕಾ ಫಲ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ ಆಯಿತು, ಅಂದರೆ ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ. ಅದೇ ರೀತಿಯಾಗಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಅದರ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ ಆಯಿತು. ಈಗ ಇಲ್ಲಿ ಏನು ಮಾಡಬೇಕು, ಉತ್ತರ ಪತ್ರಿಕೆ ವಿಶ್ಲೇಷಣೆ ಕಾಲಮ್ ಯಾವ ರೀತಿಯಾಗಿ ಬರುತ್ತೆ ನೋಡಿ. ವಿದ್ಯಾರ್ಥಿ ಹೆಸರು, ಇಲ್ಲಿ ವಿದ್ಯಾರ್ಥಿಗಳನ್ನು ಬರ್ಕೋಬೇಕು. ಇಲ್ಲಿ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಅಂತ. ಈಗ ಪೂರ್ವ ಪರೀಕ್ಷೆಗೆ ಸಪ್ರೇಟ್ ಕಾಲಮು, ಸಾಫಲ್ಯ ಪರೀಕ್ಷೆಗೆ ಸಪ್ರೇಟ್ ಕಾಲಮು ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದೇ ಕಾಲಮಲ್ಲಿ ಪೂರ್ವ ಪರೀಕ್ಷೆದು ಇಲ್ಲಿ ಬರೆದ್ರಾಯ್ತು, ಸಾಫಲ್ಯ ಪರೀಕ್ಷೆದು ಕೆಳಗಡೆ ಗ್ರೇಡನ್ನು ಬರೀತಾ ಹೋದ್ರಾಯ್ತು. ಇಲ್ಲಿ ನೋಡಿ 10 ಪ್ರಶ್ನೆಗಳಿಗೆ ಈ ರೀತಿಯಾಗಿ ಬರ್ಕೊಂಡು ಟೋಟಲ್ ಎಷ್ಟು A ಎಷ್ಟು B ಅಂತ ಬರ್ಕೊಂಡು ಇಲ್ಲಿ ಕೊನೆ ಕಾಲಮಲ್ಲಿ ಆ ವಿದ್ಯಾರ್ಥಿ ಒಂದು ವೇಳೆ FLNಗೆ ಬರೋದಿದ್ರೆ ಇಲ್ಲಿ FLN, ಅಥವಾ ಪರಿಹಾರ ಬೋಧನೆಗೆ ಅಂದರೆ ಸಾಫಲ್ಯ ಪರೀಕ್ಷೆ ಆದಮೇಲೆ ಪರಿಹಾರ ಬೋಧನೆಗೆ ಬರೋದಿದ್ರೆ ಇಲ್ಲಿ ಪರಿಹಾರ ಬೋಧನೆ, ಈ ರೀತಿಯಾಗಿ ಲಾಸ್ಟ್ ಕಾಲಮಲ್ಲಿ ಬರ್ಕೊಂಡ್ರಾಯ್ತು. ಇದರ ಒಂದು ಫಾರ್ಮ್ಯಾಟ್ ಕೂಡ ಬಿಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ, ಸೇತುಬಂಧದ ಫಾರ್ಮ್ಯಾಟು ಅಲ್ಲೂ ಕೂಡ ಇದೇ ರೀತಿಯಾಗಿದೆ. ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಈ ರೀತಿಯಾಗಿದೆ. ಈಗ ಪೂರ್ವ ಪರೀಕ್ಷೆ ಆದಮೇಲೆ ಯಾವ್ಯಾವ ಒಂದು ವಿದ್ಯಾರ್ಥಿಗಳಿಗೆ B ಬಂದಿರುತ್ತಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕು. ಅದಕ್ಕೆ ಕ್ರಿಯಾಯೋಜನೆ ನೋಡಿ, ಅದರ ಕಾಲಮ್ ಈ ರೀತಿಯಾಗಿ ಬರುತ್ತೆ. ಕ್ರಮ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ಗಳಿಸದಿರುವ ಕಲಿಕಾ ಫಲ. ಈಗ ಯಾವ ಒಂದು ಕಲಿಕಾ ಫಲದಲ್ಲಿ ಆ ವಿದ್ಯಾರ್ಥಿಗೆ B ಬಂದಿರುತ್ತಲ್ಲ ಆ ಒಂದು ಕಲಿಕಾ ಫಲಗಳನ್ನು ಇಲ್ಲಿ ಬರ್ಕೋಬೇಕು. ಈಗ ಉದಾಹರಣೆ, ಒಂದು ವಿದ್ಯಾರ್ಥಿ ಹೆಸರಲ್ಲಿ ಬರ್ಕೊಂಡು ಈ ವಿದ್ಯಾರ್ಥಿ ಯಾವ ಕಲಿಕಾ ಫಲದಲ್ಲಿ B ತೆಗೆದಿದ್ದ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿರ್ತೀವಲ್ಲ, ಆ ಒಂದು ಕಲಿಕಾ ಫಲಗಳನ್ನು ಇಲ್ಲಿ ಬರ್ಕೋಬೇಕು. ಇಲ್ಲಿ ಕಲಿಕಾ ಫಲ ಗಳಿಸದಿರಲು ಸಂಭವನೀಯ ಕಾರಣಗಳು ಅಂತ ಆಗಬೇಕಿದು. ಏನಕ್ಕೆ ಒಂದು ಕಲಿಕಾ ಫಲ ಸಾಧಿಸಿಲ್ಲ ಅಂತ ನಮ್ಮ ಒಂದು ಸಂಭವನೀಯ ಕಾರಣಗಳನ್ನು ಇಲ್ಲಿ ಬರ್ಕೊಂಡು ನೆಕ್ಸ್ಟು ಅದಕ್ಕೆ ಕ್ರಿಯಾಯೋಜನೆ, ಆ ಒಂದು ಕಲಿಕಾ ಫಲವನ್ನು ಸಾಧಿಸಲಿಕ್ಕೆ ನಾನು ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ಕೋಬೋದು ಅಂತ ಇಲ್ಲಿ ಬರ್ಕೋಬೇಕು. ಅದೇ ರೀತಿಯಾಗಿ ಆ ಚಟುವಟಿಕೆಗಳಿಗೆ TLM ಯಾವ್ಯಾವುದು ಅವಶ್ಯಕತೆ ಇರುತ್ತೆ ಅಂತ ಇಲ್ಲಿ TLM ಅಂತ ಒಂದು ಕಾಲಮ್ ಬರುತ್ತೆ. ಕೊನೆಯಲ್ಲಿ ಇಲ್ಲಿ ನಾವು ದಿನಾಂಕವನ್ನು ಹಾಕ್ಕೋಬಹುದು. ಈ ಒಂದು ಕ್ರಿಯಾಯೋಜನೆಯನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋದು. ಪ್ರತಿ ಒಂದು ತರಗತಿಯ ಪ್ರತಿ ವಿಷಯಗಳಿಗೂ ಕೂಡ ಕಲಿಕಾ ಫಲ ಬರ್ಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಸೇತುಬಂಧ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ, ಅದಾದಮೇಲೆ ಉತ್ತರ ಪತ್ರಿಕೆ ವಿಶ್ಲೇಷಣೆ ಕಾಲಮ್ ಬರುತ್ತೆ. ಕೊನೆಯದಾಗಿ ಈ ಒಂದು ಪರಿಹಾರ ಬೋಧನೆ ಕ್ರಿಯಾಯೋಜನೆ ಇರುತ್ತಲ್ಲ, ಇದರ ಒಂದು ಕಾಲಮ್ಮು ಈ ರೀತಿಯಾಗಿ ಬರುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.